ನಮಸ್ಕಾರ. ಓಹ್, ಕೈಯಲ್ಲಿ ಏನಿದೆ ಅಂತನಾ? ಟ್ಯಾಂಟಡೈನ್, ಹೂವ. ವಾಟ್ ಇಸ್ ಅ ಬಿಗ್ ಡೀಲ್ ಇನ್ ಅ ಫ್ಲವರ್ ಯಾ ಅಂತ ಕೇಳಿದ್ರೆ, ಇದು ಸಾಧಾರಣವಾದ ಹೂವ ಅಲ್ಲ, ಇದು ಸ್ಪೆಷಲ್ ಹೂವ. ಇವತ್ತು ಬೆಳಗ್ಗೆ ವಿಘ್ನ ವಿನಾಶಕನ ಮುಂದೆ ನಿಂತು ಕೇಳ್ಕೊಂಡೆ, ಅಪ್ಪ ಗಣೇಶ, ಹಬ್ಬದ ಹಾವಳಿ, ಎಲ್ಲಾ ಕಡೆ ಇಕೋ ಫ್ರೆಂಡ್ಲಿ ಗಣೇಶ ಬಂದಿರೋ ಥರ ಹೊಟ್ಟೆ ಫ್ರೆಂಡ್ಲಿ ಊಟನ ಇವತ್ತು ಮಾಡಿಸ್ತಾ ಇದ್ದೀವಿ, ಅಡುಗೆನ ಫಸ್ಟ್ ನೀನೇ ಬಂದು ಟೇಸ್ಟ್ ಮಾಡಬೇಕು ಅಂತ. ಟಕ್ಕಂತ ಮೇಲಿಂದ ಈ ಹೂವ ಬಂದು ಬಿತ್ತು. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಇಲ್ಲೇ ಇದ್ದಾರೆ, ನಮ್ಮ ಸಂಯುಕ್ತ ಹೊರನಾಡು ಡೇ 2. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ. ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ಗೊತ್ತಲ್ಲ ನಿಮ್ಗೆ, ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಸೊ ಇವತ್ತು ಸಂಯುಕ್ತ, ವೆಲ್ಕಮ್ ಬ್ಯಾಕ್. ನಮ್ಮೊಂದಿಗೆ ಯಾರಿರ್ತಾರೆ, ಯಾರ ಕೈ ರುಚಿನ ನಾವು ಟೇಸ್ಟ್ ಮಾಡ್ತಾ ಇದೀವಿ? ಡಾನ್. ಅಯ್ಯೋ ದೇವ್ರೆ, ಡಾನ್ ಅಂದ್ರೆ ನಮ್ಮ ಡ್ಯಾಡ್. ನಮ್ಮ ಅಪ್ಪ ಬರ್ತಾ ಇದಾರೆ ಇವತ್ತು. ಸೊ ಐ ಥಿಂಕ್ ನೋಬಡಿ ನೋಸ್ ಮಿ ಬೆಟರ್ ದನ್ ಮೈ ಡ್ಯಾಡ್. ಸೊ ಅದಕ್ಕೆ ಹಿ ಇಸ್ ದ ಸೆಕೆಂಡ್ ಗೆಸ್ಟ್. ಸಾಮಾನ್ಯವಾಗಿ ಅಪ್ಪ ಅಂದ್ರೆ ತುಂಬಾ ಕೂಲು, ಕ್ಯಾಶುಯಲ್, ಬಟ್ ಇಲ್ಲಿ ಅಪ್ಪನ ಡಾನ್ ಅಂತ ಕರಿತಾ ಇದೀವಿ. ಯಾಕೆ ಅಂತ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗತ್ತೆ. ಫಸ್ಟ್ ಬನ್ನಿ ಬನ್ನಿ ಅಂತ ಬರ್ಮಾಡ್ಕೊಳ್ಳೋಣ. 1 2 3 ಗೋ. ಫಸ್ಟ್ ಆಫ್ ಆಲ್, ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗಣೇಶ ಹಬ್ಬ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಯಾವ್ದಾದ್ರು ಒಂದು ವಿಶೇಷವಾದ ಕಾರಣ ಇರುತ್ತೆ ಸೆಲೆಬ್ರೇಟ್ ಮಾಡಕ್ಕೆ. ನಿಮ್ ಪ್ರಕಾರ ವಾಟ್ ಇಸ್ ದಿ ಸ್ಪೆಷಾಲಿಟಿ ಆಫ್ ಗಣೇಶ ಹಬ್ಬ? ಗಣೇಶ ಒಬ್ಬ ಕೃಷಿ ದೇವರು. ಮಾರ್ಚ್ ಏಪ್ರಿಲ್ ನಲ್ಲಿ ಕೆರೆಯಿಂದ ರೆಡಿಮೆಂಟ್ ತಂದು ಶೇಖರಣೆ ಮಾಡಿರ್ತಾರೆ. ಜೂನ್ ಇಂದ ಮಳೆ ಶುರು ಆಗಿ ಸೆಪ್ಟೆಂಬರ್ ತನಕ ಮಳೆ ಹೊಡೆಯುತ್ತೆ. ಸಾವಿರಾರು ತರದ ಹೂಗಳು, ಹಣ್ಣು, ಕಾಯಿ ಎಲ್ಲ ಬೆಳೆದಿರುತ್ತೆ. ಗಣೇಶನ ಪೂಜೆ ಅವಾಗ ಇಟ್ಟಿದ್ದಾರೆ. ಯಾತಕ್ಕೆ ಅಂದ್ರೆ ಪ್ರತಿಯೊಬ್ಬ ರೈತನು ದುಡ್ಡು ಮಾಡ್ಕೊಳಕ್ಕೆ. ಪ್ರತಿಯೊಂದು ಹೆಂಗ್ಸ್ ಬರೀ ಗರ್ಕೆ ಹುಲ್ ಮಾರಿ 4 ತಿಂಗಳಷ್ಟು ದುಡ್ಡು ಸಂಪಾದಿಸ್ಬಿಡ್ತಾರೆ. ಸೊ ಗಣೇಶನ್ ಹೆಂಗ್ ಮಾಡಿದ್ದಾರೆ ಅಂದ್ರೆ, ಗಣೇಶಂಗ್ ಅದ್ ಬೇಕಂತೆ, ಗಣೇಶಂಗ್ ಇದ್ ಬೇಕಂತೆ, ಗಣೇಶಂಗ್ ಅದೆಷ್ಟು ಹೂವ ಬೇಕಂತೆ. ಸೊ ಅದೇನಂದ್ರೆ ಎಲ್ಲ ಬೆಳೆದಿರೋದನ್ನ ರೈತ ತಂದು ಮಾರಿ, ಅಂದ್ರೆ ಹ್ಯಾವ್ ಟು ಹ್ಯಾವ್ ನಾಟ್ಸ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಗೊತ್ತಾಯ್ತು. ಅದು ಗಣೇಶನ ಹಬ್ಬ. ಗಣೇಶ ಹಬ್ಬ ಅಂದ್ರೆ ಕೊಡೋದು. ಸೊ ಈ 7 ದಿನದ ಹಬ್ಬ ಎಲ್ಲ ಮುಗಿದ್ಮೇಲೆ ಗಣೇಶನ ಮತ್ತೆ ಎಲ್ಲಿ ಬಿಡ್ತೀರಾ? ಎಲ್ಲಿ? ಕೆರೆಯಲ್ಲಿ. ಯಾಕೆ 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 ಅಂದ್ರೆ ಮತ್ತೊಂದಿನ ವರ್ಷ ಹೋಗಿ ಮತ್ತೆ ಜಡಿಮೆಂಟ್ ತೆಗೆದು ಮತ್ತೆ ಮಾರಿ. ಇದು ಎಕನಾಮಿಕ್ಸ್ ಇದು. ಓಕೆ. ಸೊ ಗಣೇಶನ ಭಕ್ತಿ ಜೊತೆ ಎಕನಾಮಿನೂ ಇನ್ವಾಲ್ವ್ ಆಗಿದೆ. ಸೊ ಇಟ್ ಇಸ್ ಎ ಗ್ರೇಟ್ ಫೆಸ್ಟಿವಲ್. ಸೊ ಗಣೇಶನ ಬಗ್ಗೆ ಸುಮಾರು ಕಥೆಗಳು ಗೊತ್ತಿತ್ತು, ಬಟ್ ಈ ಕಥೆ ಇವತ್ತೇ ಗೊತ್ತಾಗ್ತಾ ಇದೆ ನೋಡಿ. ದಟ್ ಈಸ್ ಅ ಸ್ಪೆಷಾಲಿಟಿ ಆಫ್ ಸ್ಟಾರ್ ಸವಿರುಚಿ. ಸೊ ಇವತ್ತು ಏನ್ ಸ್ಪೆಷಲ್ ಆಗಿ ಮಾಡ್ತಾ ಇದ್ರಾ? ಹಳೆ ಮೈಸೂರಿನ ಕಡೆ ಗುಲ್ಪಾವಟೆ ಅಂತ ಕರೀತಾರೆ. ಸೊ ಇದು ಬೆಲ್ಲದಲ್ಲಿ ಮಾಡಿರುವ ರವೆ ಜೊತೆ ಒಂದು ಸಿಹಿ. ಸರಿ, ಮತ್ತೆ ಶುರು ಮಾಡೇ ಬಿಡೋಣ ಹಂಗಂದ್ರೆ? ಮಾಡೇ ಬಿಡೋಣ. ಸೊ ಇದಕ್ಕೆ ಏನೇನೆಲ್ಲ ಬೇಕು ಅಂತ ಒಂದ್ ರೌಂಡ್ ಇಂಗ್ರೀಡಿಯೆಂಟ್ಸ್ ಎಂದು ಎಕ್ಸ್ಪ್ಲೇನ್ ಮಾಡ್ಬಿಡಿ, ನಮ್ಮ ಮಹಾಜನಗಳು ನೋಡ್ತಾ ಇದ್ದಾರೆ. ರವೆ, ಇದಕ್ಕೆ ಬೇಕಾದ ಚಿರೋಟಿ ರವೆನ ಉಪಯೋಗಿಸಬಹುದು ಅಥವಾ ಬನ್ಸಿ ರವೆನ ಉಪಯೋಗಿಸಬಹುದು. ಎಷ್ಟು? ಇವತ್ತು ಈ ಸತಿ ನಾನು 1/4 kg ಹಾಕ್ತಾ ಇದ್ದೀನಿ. ಓಕೆ. ಆಮೇಲೆ ಅದಕ್ಕೆ ತಕ್ಕದಾದ ಬೆಲ್ಲ. ಸೊ ಬೆಲ್ಲ ಪುಡಿ ಮಾಡಿ ಇಟ್ಕೋಬೇಕು. ಸರಿ. ಆಮೇಲೆ ತುಪ್ಪ ಬೇಡ ಅಂತ ಇದ್ರೆ ನೀವು ಬೇಕಾದ್ರೆ ಗೋಲ್ಡ್ ವಿನ್ನರ್ ಉಪಯೋಗಿಸಬಹುದು. ಲವಂಗ, ಓಕೆ, ಕೊಬ್ಬರಿ, ಆಮೇಲೆ ಒಣ ದ್ರಾಕ್ಷಿ, ಏಲಕ್ಕಿ, ಸ್ವಲ್ಪ ಪಚ್ಚ ಕರ್ಪೂರ. ಸರಿ. ಆಮೇಲೆ ಗೋಡಂಬಿ. ಸೊ ಫಸ್ಟ್ ಎಲ್ಲಿಂದ ಶುರು ಮಾಡೋಣ? ಮೊದಲು ನಾವು ಈ ಬೆಲ್ಲದ ಪಾಕ ಮಾಡ್ಕೊಳ್ಳೋಣ. ಸೊ ನನಗೆ ನೀರು ಕೊಡ್ತೀರಾ ಅದಕ್ಕೆ? ನೀರು. ಎಸ್. ನೋಡ್ತಿರೋರು ಇವಾಗ ಮನೆಯಲ್ಲಿ 4 ಜನರಿದ್ರೆ ಎಷ್ಟು, ಒಂದು 4 ಗ್ಲಾಸ್ ನೀರಾ? 4 ಗ್ಲಾಸ್ ಜಾಸ್ತಿ ಆಯ್ತು, ಅದಕ್ಕೆ ಸ್ವಲ್ಪ ಕಡಿಮೆ ಹಾಕ್ಬೇಕೇನು? ಸೊ ಒಂದು 2.5 ಅಂತ ಇಟ್ಕೋಬಹುದು. ಆಯ್ತು. ಇದೊಂದು ಸ್ವಲ್ಪ ಬೆಚ್ಚಗಾದ್ಮೇಲೆ ಸೊ ತುಪ್ಪ ನಾವು ಇದ್ರಿಂದನೇ ಹಾಕೊಳ್ಳೋಣ ಅಲ್ವಾ? ಸೊ 1 ಸ್ಪೂನ್ ತುಪ್ಪ ಸದ್ಯಕ್ಕೆ ಅಷ್ಟೇ ಇದು. ನೀರ್ ಬೆಚ್ಚಗಾಗ್ತಿರೋ ಸಮಯದಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಬೇಕು ನೀವು. ಹೌದು. ಆಮೇಲೆ ಬೆಲ್ಲ ಮೊದ್ಲೇ ಪುಡಿ ಮಾಡ್ಕೊಂಡು ಇಟ್ಕೊಂಡಿರುವ ಬೆಲ್ಲನ ಹಾಕ್ಬೇಕು. ಹೌದು. ಇದು ಎಷ್ಟು ಸ್ಪೂನು ಅಂತ ಹೇಳೋದ ಅಥವಾ ರುಚಿಗೆ ತಕ್ಕಷ್ಟು ಅಂತೀರಾ? 1/4 kg ಅಲ್ವಾ? ಸೊ ನಾನು ಇವಾಗ 6 ಸ್ಪೂನ್ ಹಾಕ್ತೀನಿ. ಓಕೆ, 6 ಸ್ಪೂನ್ ಬೆಲ್ಲ. 6 ಸ್ಪೂನ್ ಬೆಲ್ಲ. ಇವಾಗ ಇನ್ನೊಂದು ಬಾಣಲಿ ತಗೊಳ್ಳೋದು. ಸರಿ. ಇನ್ನೊಂದು ಇಡೋದು, ಹಚ್ಚಿ. ಸೂಪರ್ ಕುಕ್ ಯಾ. ಸೂಪರ್ ಫಾಸ್ಟ್. ಎವ್ರಿಥಿಂಗ್ ಇಸ್ ವೆರಿ ಫಾಸ್ಟ್. ಇವಾಗ ಇದಕ್ಕೆ ಏನಂದ್ರೆ ಒಂದು 1/4 ಚಮಚ ಎಣ್ಣೆ, ತುಪ್ಪ ಹಾಕಿ, ಒಂದ್ ಸ್ವಲ್ಪ ನಮ್ಮ ಗೋಲ್ಡ್ ವಿನ್ನರ್ ಸನ್ಫ್ಲವರ್ ಆಯಿಲ್ ಹಾಕಿ. ಇದಾಕ್ರೆ ಸ್ವಲ್ಪ ರುಚಿ ಹೊಡ್ಕೊಳ್ಳೋದು ಈಸಿಯಾಗಿ. ಸರಿ. ಸೊ 1/4 ಚಮಚ ತುಪ್ಪ, 1/4 ಚಮಚ ಕರೆಕ್ಟ್ ಎಣ್ಣೆ. ಇದು ಬೇಗ ಬಿಸಿ ಆಯ್ತು. ಗೋಡಂಬಿ ಹಾಕಿ,
ಓಕೆ ಇದು ಎಷ್ಟಾದ್ರೂ ಜಾಸ್ತಿ ಹಾಕೋಬಹುದು. ಗೋಡಂಬಿ ಹಾಕಿದ್ರಿ, ಆಮೇಲೆ ಲವಂಗ, ಒಂದ್ 2 ಲವಂಗ. ನೆಕ್ಸ್ಟ್ ಏನ್ ಬೇಕು? ಒಂದು ಬೌಲ್ ಬೇಕು ಇದು ಹಾಕೋದಿಕ್ಕೆ ಬೇಗ. ಮತ್ತೆ ತುಪ್ಪ ಹಾಕ್ಬೇಕಾ ಇವಾಗ? ಮತ್ತೆ ತುಪ್ಪ ಹಾಕಿ ಇವಾಗ ವೆರಿ ಗುಡ್. ರವೆ ತುಂಬಾ ಫ್ರೈಯಿಂಗ್ ಕೆಲಸ ಇದೆಯಾ? ಇದು ಎಷ್ಟು ರವೆ ಹಾಕ್ತಾ ಇದೀವಿ? ಒಂದು ನಿಮಿಷ. ಇದು ಏನು 1/4 kg ರವೆ ಇದೆ. ಫಸ್ಟ್ ತುಪ್ಪ ಹಾಕಿ, ಎಣ್ಣೆ ಹಾಕಿ, ಆಮೇಲೆ ಗೋಡಂಬಿನ ಫ್ರೈ ಮಾಡ್ಕೊಂಡು ಸೈಡಲ್ಲಿ ಇಟ್ಕೋಬೇಕು ನೀವು. ಅದಾದ್ಮೇಲೆ ಮತ್ತೆ ಒಂದ್ 2 ಚಮಚ ತುಪ್ಪ ಹಾಕಿ ರವೆನ, ಯು ಕ್ಯಾನ್ ಯೂಸ್ ಚಿರೋಟಿ ರವೆ ಅಥವಾ ಬನ್ಸಿ ರವೆ ಅಲ್ವಾ? ಚಿರೋಟಿ ರವೆ ಅಥವಾ ಬನ್ಸಿ ರವೆ ಯಾವ್ದು ಬೇಕಾದ್ರೂ ಉಪಯೋಗಿಸಬಹುದು. ಯಾವ್ದಾದ್ರೂ ಒಂದು ರವೆ 1/4 kg ತಗೊಂಡು ಚೆನ್ನಾಗಿ ಹುರಿಬೇಕು. ಗಮ್ ಅಂತ ಇದೆ. ಇದಕ್ಕೆ ಒಂದ್ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಬಿಡೋದು. ಸರಿ, ಒಂದು ಚಿಟಿಕೆ. ಸುಮ್ಮನೆ ಒಂದು ಚಿಟಿಕೆ, ಆಮೇಲೆ ಮತ್ತೆ ಹಾಕೋಣ. Okay. ಸದ್ಯಕ್ಕೆ ಇದೆರಡು ಒಟ್ಟಿಗೆ ಮಾಡ್ಬೇಕಾಗತ್ತೆ ಇಲ್ಲಿ. ನಾ ಮಾಡ್ಲಾ? ಮಾಡಿದ್ವಿ. ಈ ಬೆಲ್ಲದ ಪಾಕ ರೆಡಿ ಆಗೋ ಹೊತ್ತಿಗೆ ಇಲ್ಲಿ ಸ್ವಲ್ಪ ಸ್ವೀಟ್ ಅಲ್ಲ ಖಾರವಾದ ವಿಷಯನ ಡಿಸ್ಕಸ್ ಮಾಡ್ತಾ ಇದೀವಿ. ಸಂಯುಕ್ತ, ಹಾ 10th ಸ್ಟ್ಯಾಂಡರ್ಡ್ ಅಲ್ಲಿ ಸಾಮಾನ್ಯವಾಗಿ ಬುಕ್ಸ್ ಮುಂದೆ ಇರೋ ಹುಡುಗರು ತುಂಬಾ ಸೀರಿಯಸ್ ಆಗಿ ಓದ್ತಿರ್ತಾರೆ. ನೀವು ಬುಕ್ಸ್ ಅನ್ನ ಸೈಡ್ ಅಲ್ಲಿ ಇಟ್ಟು Yeah. ಏನೋ ಕಂಪೌಂಡ್ ಅನ್ನ ಹಾರಿ ಯಾರ ಜೊತೆ ಓಡ್ ಹೋಗಕ್ ಟ್ರೈ ಮಾಡಿದ್ರಂತೆ. ಹೌದು. ನಿಮ್ಮ ಅಮ್ಮನ ಗೊತ್ತಾಗಿ ಅವ್ರಿಗೆ ಟೆನ್ಷನ್ ಆಗಿ, ಅಪ್ಪ ದೇವ್ರೆ ಏನ್ ಈ ಕತೆ? ನಂಗೆ NTSC ಮ್ಯಾಥ್ಸ್ ಓದೋದು ತುಂಬಾ ಆಸೆ ಇತ್ತು. Okay. ನಮ್ಮಪ್ಪ ನನ್ನ ಲೈಟ್ ಮ್ಯೂಸಿಕ್ ಕ್ಲಾಸಸ್ ಹಾಕ್ಬಿಟ್ಟಿದ್ರು. Okay. ನಾನು ಹೇಳಿರ್ಲಿಲ್ಲ. ಹಾ. ಅದು ಸ್ಯಾಟರ್ಡೆ ಮಾರ್ನಿಂಗ್ ಇತ್ತ ಕ್ಲಾಸ್. ಹಾ. ಸೊ ನಮ್ಮ ಅಪ್ಪಗ್ ನಾನೇನೋ ಸಂಗೀತ ಹಾಡು ಹೇಳ್ಬೇಕು ಅಂತ ಆಸೆ. ಆಸೆ. ನೀನು NTSC ಕ್ಲಾಸ್ ಬಿಟ್ಬಿಡಿ ಇವತ್ತು, ಈ ಇದಕ್ಕೆ ಮ್ಯೂಸಿಕ್ ಕ್ಲಾಸ್ ಹೋಗ್ಲೇಬೇಕು, ಅದ್ ಕಂಪಲ್ಸರಿ ಅಂತ ಹೇಳಿದ್ರು. ನಾನು ಇಲ್ಲಿ ಕೆಳಗ್ ಪಾರ್ಕ್ ಮಾಡಿರ್ತೀನಿ, ನೀನ್ ಕಾಂಪೌಂಡ್ ಇಂದ ಜಂಪ್ ಮಾಡು, ನಾನ್ ಕಾಯ್ತಾ ಇರ್ತೀನಿ, ಅಟೆಂಡೆನ್ಸ್ ಕೊಟ್ಬಿಟ್ಟು ಬಂದ್ಬಿಡು ಅಂತ ಹೇಳ್ಕೊಟ್ಟಿದ್ರು ನಮ್ಮಪ್ಪ. ಇಂಥ ಐಡಿಯಾ ಎಲ್ಲ ಹೇಳ್ಕೊಟ್ಟಿದ್ದು ನಿಮ್ಮ ಅಪ್ಪನ? ನಮ್ಮಪ್ಪ. ನಾನು ಫಸ್ಟ್ ಟೈಮ್ ಬಂಕ್ ಮಾಡಿದ್ದು, ಕಾಂಪೌಂಡ್ ಹಾರಿದ್ದು ಎಲ್ಲ ನಮ್ಮ ಅಪ್ಪನಿಂದ. ಆಮೇಲೆ ನಾನು ನನ್ನ ಜೊತೆ ಇನ್ನಿಬ್ರನ್ನ ಕರ್ಕೊಂಡು ಕಾಂಪೌಂಡ್ ಜಂಪ್ ಮಾಡಿ ಅಪ್ಪನ್ ಮೀಟ್ ಮಾಡೋದು ಅಂತ ಪ್ಲಾನ್ ಇತ್ತು. ಆಮೇಲೆ ಕಾಂಪೌಂಡ್ ಮೇಲೆ ಜಂಪ್ ಮಾಡಿದ್ಮೇಲೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ನನ್ನ ಹಿಡ್ಕೊಂಡ್ಬಿಟ್ಟು. ಓ ಮೈ ಗಾಡ್. ಯಾ. ಆಮೇಲೆ ಏನಾಯ್ತು, ಪ್ರಿನ್ಸಿಪಲ್ ಅವ್ರು ಹೋಗ್ಬಿಟ್ಟು ನಮ್ಮ ಅಮ್ಮಂಗ್ ಫೋನ್ ಮಾಡಿದ್ದಾರೆ, ನಿಮ್ ಮಗಳು ಯಾವ್ದೋ ಹುಡ್ಗನ್ ಜೊತೆ ಓಡೋಗ್ತಾ ಇದಾರೆ ಅಂತ. ವಾಟ್ ಎ ಕಾಂಪ್ಲಿಮೆಂಟ್! ಹುಡುಗನ್ ಜೊತೆ ಓಡೋಗ್ತಾ ಇದೆ. ನನ್ನ ಹೆಂಡತಿ ನಾನು ಹೇಳಿರ್ಲಿಲ್ಲ ಏನೋ ಈ ತರ ಹೋಗ್ಬಿಟ್ಟು ಕರ್ಕೊಂಡ್ ಬರ್ತಾ ಇದೀನಿ ಅಂತ. ಅದು ಪ್ಯಾನಿಕ್. ಯಾ, ಅದ್ ಬೆಸ್ಟ್. ನಮ್ಮಮ್ಮ ಶೂಟಿಂಗ್ ಮಾಡ್ತಾ ಇದ್ರು. ಶೂಟಿಂಗ್ ಸ್ಪಾಟ್ ಅಲ್ಲಿ ಜೋರಾಗಿ ಅಳಕ್ ಶುರು ಮಾಡ್ಬಿಟ್ಟಿದ್ದಾರೆ, ಸಂಯುಕ್ತ ಯಾವ್ದೋ ಹುಡುಗನ್ ಜೊತೆ ಓಡೋಗ್ತಾ ಇದ್ದಾಳೆ, ಯಾರೋ ಎತ್ತಾಕೊಂಡು ನನ್ನ ಮಗಳನ್ನ ಎಸ್ಕೇಪ್ ಆಗಿದ್ದಾರೆ ಅಂತ. ಆಮೇಲೆ ಪ್ರಿನ್ಸಿಪಲ್ ಜೊತೆ ನಾನು, ಅಪ್ಪ ಮತ್ತೆ ಅವ್ರ ನನ್ ಜೊತೆ ಬಂದಿದ್ರು, ನಾವೆಲ್ಲರೂ ಹಿಂಗ್ ನಿಂತ್ಕೊಂಡಿದೀವಿ. ಅಮ್ಮನ್ ಫೋನು, ಸತ್ಯ ಸಮಯ ಯಾವ್ದೋ ಹುಡುಗನ್ ಜೊತೆ ಓಡೋಗ್ತಾ ಇದ್ದಾಳೆ ಅಂತ. ಆಮೇಲೆ ಅದಕ್ಕೆ ನಮ್ಮಪ್ಪ, ದಟ್ ಬಾಯ್ ಇಸ್ ಮೀ ಅಂತದಾರೆ. ಎಲ್ಲರೂ ಇಡೀ ಸ್ಕೂಲ್ ನನ್ನ ಎಷ್ಟು ರೇಗ್ಸಿದೆ ಅಂದ್ರೆ ನಿಮ್ಮ ಅಪ್ಪ ನೀನ್ ಬಂಕ್ ಮಾಡ್ಸಿದಾರ ಅಂತ. ಸೊ ಈ ತರ ಇರಬಾರ್ದು ಅಂತ ಬಿಕೇಮ್ ದ ಎಕ್ಸಾಂಪಲ್. ಐ ಬಿಕೇಮ್ ವೆರಿ ಪಾಪ್ಯುಲರ್ ಆಫ್ಟರ್. ಇಲ್ಲ, ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಪ್ರಿನ್ಸಿಪಾಲ್ ಹತ್ರ ಸಾರಿ ಅಂತ ಹೇಳಿ ಎಲ್ಲ ಆಯ್ತು. ನನ್ಗೆ ಇದೊಂದು ಪ್ಯಾನ್ ಕೊಡ್ತೀರಾ? ನಾನ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯಾರೋ ಒಬ್ಬ ನನ್ ಫಾಲೋ ಮಾಡ್ತಿದ್ದ. ಅಂಡ್ ಅದನ್ನ ಕಂಪ್ಲೇನ್ ಆಗಿ ನನ್ ಜೂನಿಯರ್ ಒಬ್ಬ ನನ್ ತಮ್ಮಂಗ್ ಹೇಳಿ ಫುಲ್ಲು ಡ್ರಾಮಾ ಆಗೋಯ್ತು ಮನೇಲಿ. ಅದಾಗಿದ್ 3 ದಿನಕ್ಕೆ ಅವ್ನ್ ಮಾಯ. ಯಾರು? ದಟ್ ಬಾಯ್ ಎಸ್ಕೇಪ್. ಓಕೆ. ಅದಾದ್ಮೇಲೆ ಇನ್ನೊಬ್ಬ ಯಾವ್ದೋ ನಾಯಿ ಮರಿ ಇಟ್ಕೊಂಡು ನಮ್ಮ ಮನೆ ಮುಂದೆ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇರೋ. ನಂಗೆ ನಾಯಿಗಳು ತುಂಬಾ ಇಷ್ಟ, ಸೊ ಮಾತಾಡ್ಸಿದ್ದೆ. ಸೊ ಇನ್ನೇನೋ ನ್ಯೂಸ್ ಬಂತು, ಅವ್ನ್ ನನ್ ಕಂಡ್ರೆ ಇಷ್ಟ ಅಂತ ಅವ್ನ್ ಮಾಯ ಆಗೋದ. ಈ ತರ ಒಬ್ರಾದ್ಮೇಲೆ ಒಬ್ರು ಯಾವಾಗ್ಲೂ ಮಾಯ ಆಗ್ತಾ ಇದ್ರು. ಆಮೇಲೆ
ನ ತಗೊಂಡು ಚೆನ್ನಾಗಿ ಬೆಲ್ಲದ ಪಾಕನ ಸೋಸ್ಕೊಳ್ಳಿ. Okay. ಇವಾಗ ಇನ್ನೊಂದು ವಿಷಯ ಮರ್ತ್ಬಿಟ್ಟಿದ್ದೆ ನಾನು. ಏನದು? ಈ ಗಣೇಶನ ಹಬ್ಬದಲ್ಲಿ ಕೊಡುವುದೇ ತಾನೇ ಮೇನು. ನೀವ್ ಹೇಳಿದ ತಕ್ಷಣ ಜ್ಞಾಪಕ ಬಂತು ನನಗೆ. ಹೇಳಿ. ಇಷ್ಟೆಲ್ಲ ಭೋಜನ ತಯಾರಿ ಆಗ್ತಾ ಇದೆ, ಬಾಗಿನಾನು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತ. ನಾನ್ ಬಾಗಣದ ಬಗ್ಗೆನೇ ಹೇಳಕ್ಕೆ ಬಂದಿದ್ದೆ. ಈಗ ಬಾಗಣ ಹೆಂಗ್ ಕೊಡ್ತಾರೆ ಹೆಣ್ಮಕ್ಳು? ಏನು ಸೀರೆನ ಕವರ್ ಮಾಡಿ. ಯಾತಿಗೆ ಸೀರೆ ಕವರ್ ಮಾಡೋದು? ಸೀರೆ ಇರುತ್ತೆ ಅದಕ್ಕೆ. ಸೀರೆ ಮುಚ್ಚಿ ಕೊಡೋದು ಯಾತಿಗೆ ಅಂದ್ರೆ ಆ ಮನೆ ಒಡತಿನಿಸ್ಕೊಂಡವಳು ಅಷ್ಟ್ ಒಂದ್ ವರ್ಷ ಕೂಡಿಟ್ಟಿದ್ದು ಚಿನ್ನ ಇರ್ಬೋದು, ಬೆಳ್ಳಿ ಇರ್ಬೋದು, ಏನೇ ಒಂದ್ ಇರ್ಬೋದು, ಆ ಕೂಡಿಟ್ಟದನ್ನ ಯಾರ ಗಂಡಸರ ಕಣ್ಣಿಗೂ ಕಾಣಬಾರದು, ನನ್ನ ತವರ ಮನೆಗೆ ಹೋಗಬೇಕು, ನನ್ನ ಸ್ನೇಹಿತೆಗೆ ಹೋಗ್ಬೇಕು ಅಂತ ಅದು ಮುಚ್ಚಿ ಕೊಡೋದು. ಸೊ ಗೌರಿ ಮತ್ತೆ ಗಣೇಶ ಅದು ಕೊಡುವುದೇ ಥೀಮು, ಕೊಡ್ತಾ ಇರೋದೇ ಥೀಮು. ಸೊ ಅದೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸೊ ಅದು ಹೆಣ್ಮಕ್ಳೇ ಕೊಡಬೇಕು, ಗಂಡ್ಮಕ್ಳು ಕೊಡಂಗಿಲ್ಲ. ನೋ. ಸೊ ಇವಾಗ ನಾವು ಗಂಡ್ಮಕ್ಳು ಅಡಿಗೆ ಮಾಡ್ಬೇಕು, ಬಡಿಸ್ಬೇಕು ಅಷ್ಟೇ. ಈ ಬೆಲ್ಲದ ಪಾಕಕ್ಕೇನೆ ಎರಡೇ ಲವಂಗ ಹಾಕ್ತೀವಿ. ಮೊದ್ಲೇ ಲವಂಗ ಇಲ್ಲಿದೆ, ಸರಿ ಆಯ್ತಲ್ಲ. ಆಮೇಲೆ ಎಷ್ಟಂದ್ರೆ ಪಚ್ಚಕರ್ಪೂರ, ಫೈನಲಿ ನೋಡಿ ಪಚ್ಚಕರ್ಪೂರ ಇಷ್ಟೇ, ಚೂರೇ ಚೂರು. ಓಕೆ, ಒಂದು ಉಪ್ಪಿನ ಕಾಳು ಅಷ್ಟೇ ಅಷ್ಟೇ. ಅಷ್ಟೇ ಬೆಲ್ಲದ ಪಾಕಕ್ಕೆ ಹಾಕ್ಬೇಕು. ಓಕೆ. ಸೊ ಇವಾಗ ರವೆ ರೆಡಿ ಇದೆ. ರವೆ ರೆಡಿನ ಈ ಪಾಕಕ್ಕೆ ಹಾಕ್ಬೇಕು ಈಗ. ಸೊ ಆಗ್ಲೇ ಚೆನ್ನಾಗಿ ಹುರಿದಿಟ್ಕೊಂಡಿರುವ ರವೆನ ತಗೊಂಡು ಬೆಲ್ಲದ ಪಾಕದಲ್ಲಿ ಹಾಕ್ಬೇಕು. ಹೌದು. ಬೆಲ್ಲದ ಪಾಕಕ್ಕೆ ಗೊತ್ತಲ್ಲ, ಇಷ್ಟೇಷ್ಟು ಒಂದು ಉಪ್ಪು ಕಾಳಿದೆಲ್ಲ ಅಷ್ಟು ಪಚ್ಚಕರ್ಪೂರನ ಹಾಕ್ಬೇಕು. ಅಂಡ್ ಒಂದೇ ಒಂದು ಲವಂಗ, ಎರಡೇರಡು ಲವಂಗ. ಯಾವ್ದಾದ್ರೂ ಹುಡುಗ ಮಗಳ ಹತ್ರ ಬಂದ್ರೇನೆ ಡ್ಯಾಡಿ ಬ್ಲಡ್ ಬಾಯ್ಲ್ ಆಗ್ತಿತ್ತಂತೆ, ಅದೇ ತರ ಬೆಲ್ಲದ ಪಾಕದಲ್ಲಿ ಇವಾಗ ನಮ್ಮ ರವೆ ಬಾಯ್ಲ್ ಆಗ್ತಾ ಇದೆ. ಈ ಗ್ಯಾಪ್ ಅಲ್ಲಿ ಸಂಯುಕ್ತ, ಯಾವ ಹುಡುಗ ನಿಮ್ಮನ್ನ ಫಾಲೋ ಮಾಡ್ಕೊಂಡ್ ಬಂದ್ರೇನು ಕಾಣೆ ಆಗ್ತಿದ್ದ. ಅಂದ್ರೂ ಅಪ್ಪನ ಕಣ್ಣನ್ನ ತಪ್ಪಿಸ್ಕೊಂಡು ಯಾರೋ ನಿಮ್ಮನ್ನ ಬ್ಯಾಲ್ಕನಿಯಲ್ಲಿ ಭೇಟಿ ಮಾಡಕ್ಕೆ ಪದೇ ಪದೇ ಬರ್ತಿದ್ರಂತೆ. ಯಾರವರು? ಅವನು ಅಪ್ಪನ್ ಕಣ್ ತಪ್ಪಿಸ್ಕೊಂಡ್ ಬರ್ತಲ್ಲ, ಇನ್ನೂ ಬರ್ತಾನೆ. ಬೆಳಿಗ್ಗೆ ಬಂದು ಇವಾಗ ಅಪ್ಪನ ಜೊತೆ ಕಾಫಿನ ಕುಡಿತಾನೆ. ಅವನ ಹೆಸರು ಮಿಸ್ಟರ್ ಮಂಕಿ ಅಂತ. ಮಿಸ್ಟರ್ ಮಂಕಿ ನಮ್ಮ ಮನೆಗೆ ಒಂದು ಕೋತಿ ಬರ್ತಾ ಇದೆ ಕಳೆದ ಒಂದು ವರ್ಷದಿಂದ. ಸೊ ನಮ್ಮ ಅಪ್ಪ ಇದುವರೆಗೂ ಹಿ ಇಸ್ ಓನ್ಲಿ ಓಕೆಡ್ ಮಿಸ್ಟರ್ ಮಂಕಿ. ಸೊ ಅವ್ನ್ ಬರ್ತಾ ಇರ್ತಾನೆ. ನಾನು ಓಕೆ ಮಾಡಿಲ್ಲ, ಅದು ಬರುತ್ತೆ, ನಾನು ಕಳಿಸ್ತಾ ಇರ್ತೀನಿ. ಸೊ ಕೋತಿ ನೋಡಿ ಸಾಮಾನ್ಯವಾಗಿ ಜನಗಳೆಲ್ಲ ಓಡೋಗ್ತಾರೆ. ಏನ್ ನೀವು ಮನೆಗೆ ಕರ್ಕೊಂಡ್ ಬಂದು ಕಾಫಿ ಕುಡಿಸ್ತಾ ಟ್ರೈನ್ ಮಂಕಿ ಆಯ್ತಾ. ಅವ್ನ್ ಬಂದು ಬಾಳೆಹಣ್ಣು ತಿಂತಾನೆ ಆರಾಮಾಗಿ. ಬೆಳಿಗ್ಗೆ ನಮ್ಮ ಅಪ್ಪ ಕಾಫಿ ಕುಡಿತಾರೆ, ಅವರಿಬ್ರು ಮಾತಾಡ್ತಾ ಇರ್ತಾರೆ. ಸೊ ಒಂದು ಕೋತಿ ಇನ್ನೊಂದು ಕೋತಿನ ಟ್ರೈನ್ ಮಾಡಿದ್ಯಾ? ಕಾಂಪ್ಲಿಮೆಂಟ್. ಇವಾಗ ಹೆಚ್ಚು ಕಡಿಮೆ ಎಲ್ಲ ಆಯ್ತು. ಇವಾಗ ಮತ್ತೆ ಇನ್ನ ಎರಡು ತುಪ್ಪ, ಅಪ್ಪ ತುಪ್ಪ ಮಾಡ್ತಾರೆ ನಮ್ಮನ್ನ ದಪ್ಪ. ಆಮೇಲೆ ಕೊಬ್ಬರಿ. ಅದಲ್ಲದೆ ನಮ್ಮ ಅಪ್ಪಂಗೆ ಇನ್ನೊಂದು ಒಬ್ಸೆಷನ್ ಅಂದ್ರೆ ಬೆಲ್ಲ. ದಿನ ರಾತ್ರಿ ಬೆಲ್ಲ ಕೊಬ್ಬರಿ ತಿನ್ಬೇಕು ನಮ್ಮ ಮನೇಲಿ. ಅದಕ್ಕೆ ಇದ್ರಲ್ಲೂ ಬೆಲ್ಲ, ಕೊಬ್ಬರಿ, ತುಪ್ಪ ಏನೇನ್ ಬೇಕೋ ದಪ್ಪ ಹಾಕಿ ಎಲ್ಲ ಯು ಜಸ್ಟ್ ಪುಟ್ ಎವ್ರಿಥಿಂಗ್ ಇನ್ಸೈಡ್. ಇವಾಗ ಸ್ವಲ್ಪ ಏನು ಸುಮಾರು 4 ಅಥವಾ 5 ಏಲಕ್ಕಿ ಕುಟ್ಟಿ ಹಾಕಿದ್ದಷ್ಟು. ಸೊ ಇದನ್ನ ಸ್ಪ್ರಿಂಕಲ್ ಮಾಡೋದು. ರೆಡಿನಾ ಇದು? ಹಂಗಂದ್ರೆ ಆಲ್ಮೋಸ್ಟ್ ರೆಡಿ. ಇವಾಗ ಗೋಡಂಬಿ ಮತ್ತೆ ದ್ರಾಕ್ಷಿ. ಎಸ್. ಫುಲ್ ಪಾಟೆ ಇಸ್ ರೆಡಿ. ಆಹಾ, ಇವಾಗ ಏನ್ ಮಾಡಿ ಅಂದ್ರೆ ನಾನು 1/4 kg ಕಮ್ಮಿನೇ ಹಾಕಿದ್ದೀನಿ ರವೆ. ಯಾಕೆಂದ್ರೆ ಅದು ಹದ ನೋಡ್ಕೊಂಡು ಮಾಡ್ಬೇಕು ಅಡಿಗೆನ. ವಾವ್, ಅಮೇಜಿಂಗ್. ಇವಾಗ ಗೋಡಂಬಿ ತಗೊಂಡ್ಬಿಟ್ಟು ಸೊ ಫುಲ್ ಪಾಟೆ ಇಸ್ ರೆಡಿ. ಸೊ ನಿಮ್ಮಿಬ್ಬರಿಗೆ ಥ್ಯಾಂಕ್ ಯು. ಹಿಡ್ಕೊಳಮ್ಮ. ಎಷ್ಟು ಬ್ಯೂಟಿಫುಲ್ ಆಗಿ, ಎಷ್ಟು ನೀಟ್ ಆಗಿ, ಎಷ್ಟು ಆರ್ಟಿಸ್ಟಿಕ್ ಆಗಿ ಗುಲ್ ಪಾವಟೆನ ರೆಡಿ ಮಾಡಿದ್ದಾರೆ. ಗುಲ್ ಪಾವಟೆನ ಗುಳುಂ ಮಾಡ್ಬೇಕು ಅಂದ್ರೆ ಫಸ್ಟ್ ಅದನ್ನ ತಯಾರಿ ಮಾಡ್ಕೋಬೇಕು. ಏನೇನ್ ಬೇಕು ಇಂಗ್ರೀಡಿಯೆಂಟ್ಸ್ ಒಂದು ಸ್ಮಾಲ್ ರೀಕ್ಯಾಪ್ ಅಲ್ಲಿ ನೋಡೋಣ ಬನ್ನಿ. ಗುಲ್ ಪಾವಟೆ ಬೇಕಾಗುವ ಸಾಮಗ್ರಿಗಳು: ರವೆ 250 ಗ್ರಾಂ, ಬೆಲ್ಲ 7 ಟೀ ಚಮಚ, ಏಲಕ್ಕಿ ಪುಡಿ, ಗೋಡಂಬಿ 50 ಗ್ರಾಂ, ಪಚ್ಚಕರ್ಪೂರ ಚಿಟಿಕೆ, ಲವಂಗ 4, ತುಪ್ಪ 100 ಗ್ರಾಂ, ಒಣ ದ್ರಾಕ್ಷಿ 50 ಗ್ರಾಂ, ಒಣ ಕೊಬ್ಬರಿ ತುರಿ ಅರ್ಧ ಬಟ್ಲು. ಮಾಡುವ ವಿಧಾನ: ಪಾತ್ರೆಗೆ ನೀರು, ತುಪ್ಪ, ಬೆಲ್ಲ ಹಾಕಿ ಅದು ಪಾಕದ ಹದ ಬರುವವರೆಗೂ ಕೈಯಾಡಿಸಿರಿ. ನಂತರ ಪಾಕವನ್ನ ಶೋಧಿಸಿಕೊಳ್ಳಿ. ಬಾಣಲೆಗೆ ತುಪ್ಪ, ಸ್ವಲ್ಪ ಎಣ್ಣೆ ಹಾಕಿ ಗೋಡಂಬಿ, ಲವಂಗ ಹುರಿದುಕೊಂಡು ಬೌಲ್ಗೆ ಹಾಕಿ
ನಂತರ ಅದೇ ಬಾಣಲೆಗೆ ತುಪ್ಪ ಹಾಕಿ ರವೆಯನ್ನ ಹುರಿದುಕೊಳ್ಳಿ. ಪಾತ್ರೆಗೆ ಶೋಧಿಸಿಕೊಂಡ ಪಾಕ, ಲವಂಗ, ಚಿಟಿಕೆ ಪಚ್ಚ ಕರ್ಪೂರ, ತುಪ್ಪದಲ್ಲಿ ಹುರಿದುಕೊಂಡ ರವೆ ಹಾಕಿ ಗಟ್ಟಿ ಹದ ಬರುವವರೆಗೂ ಕೈ ಆಡಿಸಿ. ನಂತರ ಒಣಕೊಬ್ಬರಿ ತುರಿ, ಹುರಿದುಕೊಂಡ ಡ್ರೈ ಫ್ರೂಟ್ಸ್ ಸೇರಿಸಿ ಅಲಂಕರಿಸಿದ್ರೆ ಗುಲ್ಪಾವಟೆ ಸಿದ್ಧ. ಸರಿ, ಇವಾಗ ಡೈನಿಂಗ್ ಟೇಬಲ್ ಪಕ್ಕ ಹೋಗೋಣವೇ? ಪ್ಲೀಸ್. ಬನ್ನಿ. ಮತ್ತೆ ಟಾಪ್ ಅಂತ ನನ್ನ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ದೀನಿ. ಸ್ಪೂನ್ ಹತ್ರನೇ ಹೋಗ್ತಾ ಇದೆ ಅವಾಗ್ಲಿಂದ. ವೆಲ್ಕಮ್ ಬ್ಯಾಕ್. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ಲೆಟ್ಸ್ ನಾಟ್ ವೇಟ್ ಎನಿ ಮೋರ್. ಕಮ್ ಆನ್, ಅಟ್ಯಾಕ್ ಮಾಡೋಣ. Yes. ಇಟ್ಸ್ ಅಮೇಜಿಂಗ್. ಅಂಡ್ ಎಲ್ಲೆಲ್ಲೋ ಒಂಚೂರ ಏಲಕ್ಕಿ ಫ್ಲೇವರು ತುಂಬಾ ಚೆನ್ನಾಗಿದೆ. ಕರ್ಪೂರ ಕರ್ಪೂರ ಬೆಲ್ಲ ಕರೆಕ್ಟ್ ಆಗಿದೆಯಾ ನಿಮಗೆ? ಬೆಲ್ಲ ಪರ್ಫೆಕ್ಟ್. ಅಪ್ಪನ ಕೈ ರುಚಿ ಇಷ್ಟು ಚೆನ್ನಾಗಿದೆ, ಬಟ್ ಒಂದು ಭಯಾನಕವಾದ ಕಥೆ ಕೇಳಿದ್ದೀವಿ. ನೀವು ಮತ್ತೆ ನಿಮ್ಮ ಮಗಳು ಸೇರ್ಕೊಂಡು ಸುಧಾ ಬೆಳವಾಡಿ ಅವರಿಗೆ ಏನೋ ಒಂದು ಸರ್ಪ್ರೈಸ್ ರೆಡಿ ಮಾಡಕ್ ಟ್ರೈ ಮಾಡಿದ್ರಂತೆ. ಅದು ಎಷ್ಟೊಂದು ಆಗಿದೆ. ಅದು ಹ್ಯಾಪಿ ಹುಟ್ಟು ಹಬ್ಬದ ದಿನ. ಅಡ್ಗೆ ಮನೆ ಇದು ಸುಟ್ಟಿಲ್ಲ, ಮೈಸೂರು ಪಾಕ್ ಮಾಡಕ್ ಹೋಗಿ ಆಲ್ಮೋಸ್ಟ್ ಅಲ್ಲಿ ಬಂದಿತ್ತು. ನಾವು ಬೇರೆ ತರ ಮೈಸೂರ್ ಪಾಕ್ ಟ್ರೈ ಮಾಡ್ತಿದ್ವಿ. ವಿ ವರ್ ಮೇಕಿಂಗ್ ಮೈಸೂರ್ ಪಾಕ್. ಸೊ ನಮ್ಮಮ್ಮ ಶೂಟಿಂಗ್ ಇಂದ ಬರ್ಬೇಕು, ಬರೋ ಅಷ್ಟಿಗೆ ಕೇಕ್ ತರ ಮೈಸೂರ್ ಪಾಕ್ ರೆಡಿ ಅಂತ ಮಾಡೋಣ ಅಂದ್ಬಿಟ್ಟು ಪ್ಲಾನು. ಆದ್ರೆ ನಾವು ಟೀ ಕುಡಿತಾ ಮಾತಾಡ್ತಾ ಮರ್ತೋಗ್ಬಿಟ್ಟಿದೀವಿ. ಅದು ನಮ್ಮಮ್ಮ ಬೇಗ ಬಂದ್ಬಿಟ್ಟಿದ್ದಾರೆ ಶೂಟಿಂಗ್ ಇಂದ. ಅಮ್ಮ ಬರೋಷ್ಟಿಗೆ ಫುಲ್ಲು ಸೀದೋಗಿರೋ ವಾಸನೆ. ನೋಡಿದ್ರೆ ಟಾರ್ ತರ ಮೈಸೂರ್ ಪಾಕ್ ಬಂತು. ಕಪ್ಪು ಕಲರ್ ಮೈಸೂರ್ ಪಾಕು. ಕಪ್ ಕಲರ್ ಮೈಸೂರು. ತುಂಬಾ ಅಪ್ಪ ಮಗಳು ಏನ್ ಮಾಡಿದ್ರ ಅಂತ ತುಂಬಾ ನಮ್ಮಮ್ಮ ಅತ್ತು. ಅವತ್ತೇನು ಅಡ್ಗೆನೂ ಮಾಡಕ್ಕಾಗಿಲ್ಲ ಮನೇಲಿ. ಸೊ ವಿ ವೆಂಟ್ ಔಟ್. ಅದೇಂದ್ರೆ ಲೋ ಫ್ಲೇಮ್ ಅಲ್ಲಿ ಮಾಡ್ಬೇಕು ಮೈಸೂರು ಪಾಕ್. ಓಕೆ, ನಾವು ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ನಮ್ಮ ನಾವು ಆರಾಮಾಗಿ ಏನೋ ಮಾಡ್ಕೊಂಡೇನೋ. ಚೆನ್ನಾಗಿತ್ತು. ಎಂತ ಪ್ಲಾನ್ ಅಂದ್ರೆ ಪಾಪ ಅವ್ರ ಬ್ಯಾಗ್ಸ್ ಅನ್ನ ಪ್ಯಾಕ್ ಮಾಡಿ ಮೈಸೂರಿಗೆ ಹೊಟ್ಟೋದ್ರೇನೋ. ಇಂಥ ಬರ್ಡೇ ಯಾರಿಗೂ ಸಿಗದೆ ಇರ್ಲಿ ಅಂತ. ಇಲ್ಲ, ತುಂಬಾ ಅಭ್ಯಾಸ ಆಗೋಗಿದೆ ಈಗ. ಸಂಯುಕ್ತ ಕೇಕ್ ಅಥವಾ ಬೇಕಿಂಗ್ ಪ್ರಾಡಕ್ಟ್ಸ್ ಮಾಡಿದಾಗ ಅಡ್ಗೆ ಮನೆಯೆಲ್ಲ ಚಿಂದಿ. ಇಟ್ ವಿಲ್ ಬಿ ಏನೋ ಒನ್ ಹೆಲ್. ಡೇ ಅಫೇರ್. ಸೊ ಯಾರು ಅಡ್ಗೆ ಮನೆ ಬೆಳಿಗ್ಗೆ ಶುರು ಮಾಡಿದ್ರೆ ಮಧ್ಯಾಹ್ನ ತನಕ ಅದೇ. ಸಂಯುಕ್ತ ಅವರ ಡ್ಯಾಡಿ ಡ್ರೈವಿಂಗ್ ಸ್ಕೂಲ್ ಟೀಚರ್ ಕೂಡ. ಇದೇನಿದು ಇವ್ರಿಗೆ ಮಾತ್ರ, ನಿಮಗೆಲ್ಲ ಕ್ಲಾಸಸ್ ತಗೊಳಲ್ಲ. ಸೊ ಹೇಳಮ್ಮಕ್ಕಂದ. ನಾನು 1.5 ತಿಂಗಳು ಡ್ರೈವಿಂಗ್ ಕಲಿತೆ ಫ್ರಮ್ ಅ ಡ್ರೈವಿಂಗ್ ಸ್ಕೂಲ್. ಓಕೆ. ಸೊ ಲೈಸೆನ್ಸ್ ಸಿಕ್ತು. ಆಮೇಲೆ ನಮ್ಮಪ್ಪ ಈಗ ನಿಜವಾದ ಡ್ರೈವಿಂಗ್ ಬೆಂಗಳೂರಲ್ಲಿ ಹೆಂಗೆ ಅಂತ ನಾ ಹೇಳ್ಕೊಡ್ತೀನಿ ಅಂತ ಬೆಳಗ್ಗೆ ಕ್ಲಾಸಸ್ ತೊಗೊಳಕ್ ಶುರು ಮಾಡಿ. ಓಕೆ. ಸೊ ಬನಶಂಕರಿಗೆ ಹೋಗ್ತಿದ್ವಿ. ಬನಶಂಕರಿ ಸೆಕೆಂಡ್ ಸ್ಟೇಜ್, ಬನಶಂಕರಿ 6th ಸ್ಟೇಜ್. ದಿನ ಬೆಳಿಗ್ಗೆ ಹೋಗೋದು. ಅಲ್ಲಿ ಸಡನ್ ಆಗಿ ಕೈ ಬಿಟ್ಬಿಡು, ಸಡನ್ ಆಗಿ ಕೈ ಆಚೆ ಹಾಕ್ಬಿಡು, ಒಂದ್ ಕೈಯಲ್ಲಿ ಡ್ರೈವ್ ಮಾಡು, ಈ ಕಡೆ ಕೈ ಹಿಂದೆ ಇಟ್ಕೋ, ಏನೇನೋ ಒಂಥರ ಡಾನ್ಸಿಂಗ್ ಕ್ಲಾಸ್ ತರ ಆಗಿತ್ತು. ಅಂಡ್ ದೆನ್ ಈಸ್ ಟು ಗೋ ರಿಯಲಿ ಫಾಸ್ಟ್ ಅಂಡ್ ಫುಲ್ ಕಟ್ಟೆಲ್ಲ ಹೊಡೆದ್ಬಿಟ್ಟು ಈ ತರ ಡ್ರೈವ್ ಮಾಡೋಂಗಿಲ್ಲ, ಕಟ್ ಮಾಡೋಂಗಿಲ್ಲ, ಹೆಂಗ್ ಡ್ರೈವ್ ಮಾಡಬಾರ್ದು, ಈ ತರ ದಿನ ಬಯಸ್ಕೊಂಡಿದೀನಿ. ಒಂದೊಂದ್ಸಲ ಅಂತೂ ಸಡನ್ ಆಗಿ ಬ್ರೇಕ್ ಅಂದ್ಬಿಟ್ಟು ಕಾಯಿ ಔಟ್ ಅಂತ, ಬೈ ಚಾನ್ಸ್ ಎಮರ್ಜೆನ್ಸಿ ಹಂಗಾದ್ರೆ ಅಂತ. ಯಾವಾಗ ಎನಿ ಸಿಚುವೇಶನ್ ನಾವು ಐ ಕ್ಯಾನ್ ಡ್ರೈವ್ ಎನಿವೇರ್, ಯುನೋ. ಹೀಗೆ ಅಪ್ಪಲ್ಲಿ ಕಾರ್ ಹಂಗೆ ನಿಲ್ಸ್ಕೋಬೇಕು. ಇಲ್ಲ, ಅಪ್ಪಲ್ಲಿ ಹೋಗ್ಬಿಟ್ಟು ಸ್ಟಾಪ್ ಅಂತ ಜೋರಾಗಿ ಇಟ್ಕೊಳ್ಳೋದು. ನಂಗೆ ಭಯ ಏನಾಗೋತಂತ ಈಗ ತಾನೇ ಕಲ್ತಿದ್ದೆ. ಕರೆಕ್ಟ್ ಆಗಿ ಹೇಳಿ, ಅಪ್ಪಲ್ಲಿ ಹೋಗ್ಬಿಟ್ಟು ಬ್ರೇಕ್ ಇಲ್ದೆ ಕಾರ್ ನಿಲ್ಸಿರ್ಬೇಕು. ಅಪ್ಪ ಅದ್ ಗೊತ್ತು ಅಪ್ಪ, ಬಟ್ ಅದಕ್ಕೂ ನಾನು ಡ್ರೈವಿಂಗ್ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದಕ್ಕೆ ಡಿಫ್ರೆನ್ಸ್ ಏನು ಅಂತ ಗೊತ್ತಾಗಬೇಕು ತಾನೆ. ಜೋರಾಗಿ ಭಯಂಕರಾಗಿ ಓಡಿಸ್ತಾರೋ ಅಂತ ಜೋರಾಗಿ ಸ್ಟಾಪ್ ಅಂತ ಕಿಚ್ಕೊಂಡ್ಬಿಡೋದು. ಯಾರಾದ್ರೂ ಬೇರೆಯವ್ರು ಇದ್ರೆ ಬಿದ್ಬಿಟ್ಟು ಕಾರಿಂದ ಜಂಪ್ ಮಾಡ್ಬಿಟ್ಟಿರೋರು. ಒಂದು ಮಗು ಬರ್ಬೋದು, ಸೈಕಲ್ ಬರ್ಬೋದು. ಯು ಶುಡ್ ನೋ ಹೌ ಟು ಅಪ್ಲೈ ಬ್ರೇಕ್ ವಿತೌಟ್ ಸ್ಕಿಡ್ಡಿಂಗ್. ಸೊ ಇವೆಲ್ಲ ತುಂಬಾ ಗ್ರೇಟ್ ಆಗಿ ಕಲ್ತ್ಕೊಂಡಿದ್ದೀನಿ. ಅದ್ಭುತ. ನೋಡಿದ್ರ, ಇಂಥ ಡ್ರೈವಿಂಗ್ ಸ್ಕೂಲ್ ಇನ್ಸ್ಟ್ರಕ್ಟರ್ ಯಾರಿಗೂ ಎಲ್ಲೂ ಸಿಗೋ ಚಾನ್ಸೇ ಇಲ್ಲ. ನೀವು ಅಕಸ್ಮಾತ್ ಸ್ಕೂಲ್ ಶುರು ಮಾಡಿದ್ರೆ ನನ್ನನ್ನ ಕರ್ಸ್ಕೊಳ್ಳಿ. ಐ ವುಡ್ ವಾಂಟ್ ಟು ಬಿ ಯೋರ್ ಶಿಷ್ಯೆ. ಡಾನ್ಸ್ ಡ್ರೈವಿಂಗ್ ಅಂತ. ಡಾನ್ಸ್ ಡ್ರೈವಿಂಗ್ ಹೊಸ ಕೈಂಡ್ ಆಫ್ ಎಕ್ಸರ್ಸೈಸ್. ಒಲಿಂಪಿಕ್ಸ್ ಅಲ್ಲಿ ಶುರು ಮಾಡ್ಬೇಕಿತ್ತು ಅಲ್ವಾ? ಇವಾಗ ಈ ಬಾಯಿಗೆ ಮತ್ತೆ ಕೈಗೆ ಸ್ವಲ್ಪ ಬ್ರೇಕ್ ಹಾಕೋಣ. ಟೂ ಗುಡ್ ಐತೆ. ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಣ. ಸ್ವಾಹ ಗುಳುಮ್ ಆಯ್ತು. ಗುಲ್ಪಾವಟೆ ಪ್ಲೇಟ್ ಇಂದ ಯಾವಾಗ ಖಾಲಿಯಾಗಿ ಯಾವಾಗ ಹೊಟ್ಟೆಗೆ ಹೋಯ್ತು ಅಂತ ಹೇಳಕ್ಕೆ ಆಗ್ಲಿಲ್ಲ. ಅಮೇಝಿಂಗ್ ಕೈ ರುಚಿ, ಎಷ್ಟು ಅದ್ಭುತವಾಗಿ ಮಾಡ್ಕೊಟ್ಟಿದ್ರಿ. ಮತ್ತೆ ಮತ್ತೆ ನಿಮ್ ಮನೆಗೆ ಬರ್ಬೇಕು, ನಿಮ್ಮನ್ನ ಕೋತಿನ ಭೇಟಿ ಮಾಡಕ್ಕೆ ಅಂಡ್ ಗುಲ್ಪಾವಟೆನ ಸ್ವಾಹ ಮಾಡಕ್ಕೆ. ಪ್ಲೀಸ್ ಕಮ್ ಹೋಮ್. ನನ್ನ ಭೇಟಿ ಮಾಡ್ಬೇಕಾದ? ನೀನ್ ಮನೇಲೇ ಇರಲ್ವಲ್ಲಮ್ಮ, ನೀನ್ ಎಲ್ಲಿ ಭೇಟಿ ಮಾಡೋದು? ನಾವು ನ್ಯೂ ಫೌಂಡ್ ಡಾಟರ್ ನಾನಿದ್ದೀನಲ್ಲ, ಪಾಪ್ಸ್ ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್ ಪಾಪ್ಸ್. ಸೊ ಹೇಳಿ, ನಿಮ್ಗೆ ಹೇಗೆ ಅನ್ಸ್ತು? ಮಗಳಿಗೋಸ್ಕರ ಅಂಡ್ ಶ್ರುತಿಗೋಸ್ಕರ ಅಡಿಗೆ ಮಾಡಿದ್ರಿ ಇವತ್ತು. ಥ್ಯಾಂಕ್ ಯು. ಹೂವಿಂದ ನಾರು ಸ್ವರ್ಗಕ್ಕೆ ಹೋಯ್ತಂತೆ.
ಹಾಗೆ ನಾನು ನಿನ್ನಿಂದ ಇವರಿಂದ ಸ್ಟಾರ್ ಸವಿರುಚಿ ಪ್ರೋಗ್ರಾಮ್ ಬಂದಿದ್ದಾಯ್ತು. ಥ್ಯಾಂಕ್ ಯು ವೆರಿ ಮಚ್. ಅದು ಈ ಹಬ್ಬದ ದಿವಸ. ಸೊ ಥ್ಯಾಂಕ್ ಯು ಸೋ ಮಚ್ ಪಾಪ್ಸ್. ಸಂಯುಕ್ತ, ನಿನಗೋಸ್ಕರ ಅಪ್ಪ ಮನೇಲಿ ಇದೇ ತರ ಅಡ್ಗೆ ಮಾಡಿ ಕೊಡ್ತಾ ಇರ್ತಾರಾ? ಹೌದು, ಕಂಪಲ್ಸರಿ ತಿಂತಾ ಇರ್ಬೇಕು. ಅದಕ್ಕೆ ನಾನು ಅದಕ್ಕೆ ನೀನ್ ಹಿಂಗ್ ಸಣ್ಣ ಇರೋದು. ಕಂಪಲ್ಸರಿ ಸಂಯುಕ್ತ ಒಂದ್ 2 kg ದಪ್ಪ ಆಗ್ತಾಳೆ. ಆ ಖುಷಿ ನನಗಿದೆ. ಯು ಆರ್ ದ ಲಕ್ಕಿಯೆಸ್ಟ್ ಡಾಟರ್ ಟು ಹ್ಯಾವ್ ಸಚ್ ಅ ಅಮೇಜಿಂಗ್ ಫಾದರ್, ಗೊತ್ತಾ? ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಅಪ್ಪಗೆ ಟಾಟಾ ಬೈ ಬೈ ಸಿ ಅಂತ ಹೇಳ್ಬಿಟ್ಟು ವಿಲ್ ಬಿ ಬ್ಯಾಕ್. ಡ್ಯಾಡಿ ಅಲಿಯಾಸ್ ಡಾನ್ ಅನ್ನ ಇವತ್ತು ಮೀಟ್ ಮಾಡಿದ್ರಿ, ಬಟ್ ನಾಳೆ ಬರ್ತಿರುವ ವ್ಯಕ್ತಿ ಸೀನಿಯರ್ ಡಾನ್. ಯಾರಾದ್ರೂ ಸಂಯುಕ್ತ ಹತ್ರ ಬಂದ್ರೆ ಅವ್ರು ಮಾಡೋ ಕಥೆನೇ ಬೇರೆ. ಟ್ರಾಫಿಕ್ ಸಿಗ್ನಲ್ ಅಲ್ಲೂ ಅವ್ರಿಗೆ ಫ್ಯಾನ್ಸ್ ಇದಾರಂತಪ್ಪ. ಬಿಗ್ ಜಾಮ್ಸ್ ಅಲ್ಲೂ ಜನಗಳು ಅವ್ರನ್ನ ನೋಡಕ್ ಹೋಗ್ತಾರೆ. ಯಾರವರು? ನಾಳೆ ತಿಳ್ಕೊಳ್ಳೋಣ ಮಧ್ಯಾಹ್ನ 1:00 ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ, ನನ್ನ ಜೊತೆಗೆ ಸಂಯುಕ್ತ ಹೊನ್ನಾಳ್. ಸೈನಿಂಗ್ ಆಫ್. ಬಾಯ್. ಬಾಯ್.